ನಮಸ್ಕಾರ ವೀಕ್ಷಕರೇ. ಲೀಡರ್ ಆಫ್ ಮಾಸ್ ವಿ.ಕೆ. ಬಾಸ್ ಬ್ಯಾಕ್. ವೀಕ್ಷಕರೇ ಹೇಳ್ತಾರಲ್ಲ, ಇವತ್ತು ಆಷಾಢ ಶುಕ್ರವಾರ ಶುಭ ದಿನ ಅಂತ ಹೇಳಿ ಬೆಳಗ್ಗೆನ ನಾವು ಹಾಕಿದ್ವಿ. ಒಂದಿಷ್ಟು ಕಾಲ್ಗಳು ಹೇಳ್ತಾರಲ್ಲ, ಜಾಮೀನಾಗಿದ್ದು ವಿನಯ್ ಕುಲಕರ್ಣಿಗೆ ಅಂದ್ರೆ ಕಾಲ್ಗಳು ಸಿಕ್ಕಾಪಟ್ಟೆ ನಮಗೆ ಬಂದಿದ್ದು. ಒಂದು ಸಂತೋಷ ಸರ್, ನೀವು ಅವರ ಸ್ನೇಹಿತರಂತೆ, ಹಾಗೆ ನಿಮ್ಗೆ ಈಗ ಏನಾಗತ್ತಂತೆ ನನಗೆ ಒಂಥರ ಭವಿಷ್ಯವಾಣಿ ಅನ್ನಂಗೆ ಕೇಳ್ತಾ ಇದ್ರು. ಹೇಳ್ತಾ ಇದ್ವಿ ಸತ್ಯಮೇವ ಜಯತೆ ಅಂತ ಹೇಳ್ತಾ ಇದ್ವಿ. ಇವಾಗ ಅವರಿಗೊಂದು ಬಿಗ್ ರಿಲೀಫ್ ಅನ್ನ ಹೈಕೋರ್ಟ್ ಕೊಟ್ಟಿದೆ. ಧಾರವಾಡ ಸಂಭ್ರಮದಲ್ಲಿದೆ, ಅಭಿಮಾನಿಗಳು ಸಿಹಿಯಾಗಿದ್ದಾರೆ. ಹಾಗೆ ಡಮ್ ಡಮ್ ಅಂತ ಪಟಾಕಿ ಹೊಡಿತಾ ಇದ್ದಾರೆ. ಜೊತೆಗೆ ಎಲ್ಲ ವಿಶ್ಲೇಷಣೆಗೆ ಇಲ್ಲಿ ಆದಿತ್ಯ ಮಿಶ್ರಾ ಅವರು ಅಲ್ಲಿ ಲೈನ್ ಬಜಾರ್ ಹನುಮಪ್ಪನ ಗುಡಿ ಹತ್ರ ಯಾವ ರೀತಿ ಪೂಜಿಸ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಮೊದಲಿಂದ ಕೂಡ ಅವರ ಅಭಿಮಾನಿ ಅದನ್ನ ತೋರಿಸ್ತದೆ. ಜೊತೆಗೆ ಬಸವರಾಜ್ ಜಾಧವ್ ಹಾಗೆ ಅಲ್ಲಿ ಹಂಪಣ್ಣವರು ಪಟಾಕಿ ಹೊಡೆದು ನಾನು ಇನ್ನ ಎತ್ತರಕ್ಕೆ ಬೆಳೀತಾ ಇದ್ದೀನಿ ಅನ್ನೋ ರೀತಿನಲ್ಲಿ, ಯಾಕಂದ್ರೆ ಅವರು ನೋಡ್ಲಿಕ್ಕೆ ಶಾರ್ಟ್ ಇದ್ದಾರೆ. ಅವರ ಸಂಭ್ರಮ ಮಾತ್ರ ಮುಗಿಲಿ ಮುಟ್ಟಿತು. ಎಲ್ಲವನ್ನ ತೋರಿಸ್ತಾ ಹೇಳೋದಿಷ್ಟೇ, ಏನೇ ಆಗ್ಲಿ ಸತ್ಯಮೇವ ಜಯತೆ. ಇವತ್ತು ಅವ್ರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಕೆಳಗಿನ ಈ ಆದೇಶ ಹೇಳಿತಲ್ಲ, ಈಗ ಮುಂಚೆ ಕೋರ್ಟು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆ ಆರ್ಡರ್ ಅನ್ನ ಸೆಟ್ ಅಸೈಡ್ ಮಾಡಿದೆ, ಜಾಮೀನು ಕೊಟ್ಟಿದೆ. ಹಾಗೆ ಇಲ್ಲಿ ಎಲ್ಲದಕ್ಕಿಂತ ಅವರ ರಾಸುಗಳು ಅಲ್ಲಿ ಡೈರಿ ಒಳಗಿನ ಆ ಹಸು ಕರಗಳು ಏನಿದಾವಲ್ಲ ಖುಷಿ ಪಡ್ತಾವೆ. ಯಾಕಂದ್ರೆ ಅವರ ಸ್ಪರ್ಶವನ್ನ ಕಾಣುವ ಸಮಯ, ವಿ.ಕೆ. ಅವರು ಧಾರವಾಡಕ್ಕೆ ಆಗಮಿಸುವ ಸಮಯ ಅಂತ ಧಾರವಾಡದ ಸಂಭ್ರಮವನ್ನ ಗರಡ ನಿಮಗೆ ತೋರಿಸ್ತದೆ. ಸ್ವಲ್ಪ ಯಾಕೆ ಹೋಗೋಣ ಬರ್ರಿ. ಅದೇ ಬೋಲ ವಿನಯ್ ಕುಲಕರ್ಣಿ ಅವ್ರಿಗೆ, ವಿನಯ್ ಕುಲಕರ್ಣಿ ಅವ್ರಿಗೆ, ವಿನಯ್ ಕುಲಕರ್ಣಿ ಅವ್ರಿಗೆ ಸತ್ಯಮೇವ ಜಯತೆ. ವಿನಯ್ ಕುಲಕರ್ಣಿ ಅವ್ರಿಗೆ, ವಿನಯ್ ಕುಲಕರ್ಣಿ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ 70ನೇ ಕ್ಷೇತ್ರದ ಎಮ್.ಎಲ್.ಎ ಆದಂತಹ ವಿನಯ್ ಕುಲಕರ್ಣಿ ಅಣ್ಣನವರಿಗೆ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಆ ಒಂದು ಮಂಜೂರಾದಂಥ ಸುದ್ದಿಯನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದೆ. ನಮ್ಮ 70ನೇ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯ ಹಬ್ಬದ ವಾತಾವರಣ ನಿರ್ಮಾಣವಾದಂತಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಅಣ್ಣ ವಿನಯಣ್ಣ
ವಿ ಕೆ ಬಾಸ್ ಅಂತೇಳಿ ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರು ಬಂದದ್ದಕ್ಕೆ ನಮಗೆ ಒಂದು ಹಣೆಯ ಬಲ ಬಂದಂತಾಗಿದೆ. ಇಲ್ಲಿ ಫೋನ್ನಿಂದ ಹೊರಗಡೆ ಬಂದಿದೆ. ಎಲ್ಲರಿಗೂ ಇವಾಗ ಅವರ ವಿರೋಧಿಗಳಿಗೆ ಡವ ಶುರು ಆಗಿರಬಹುದು. ಯಾಕೆಂದರೆ ಅಣ್ಣನವರು ಬರೋದಿಲ್ಲ ಕ್ಷೇತ್ರಕ್ಕೆ, ನಮ್ಮದೇ ರಾಜ್ಯಭಾರ, ನಾವೇ ಮಾಡೋದು, ನಾವು ಹೇಳಿದ್ದು ಇದು ಮಾಡೋದು ಅಂತೇಳಿ ಕೆಲವರು ಬೈ ಎಲೆಕ್ಷನ್ ಆಗೇ ಆಗುತ್ತದೆ, ನಾವು ಫೈಟ್ ಮಾಡೋಣ ಅಂತೇಳಿ ಮಾಡಿದರು. ಆದರೆ ಅವರ ಆಸೆಗೆ ನಿರಾಶೆಯಾದಂತಾಗಿದೆ. ಯಾವಾಗಲೂ ಸತ್ಯಕ್ಕೆ ನಾವು ಯಾವಾಗಲೂ ಜಯ ಸಿಗುತ್ತದೆ ಅಂತ ಹೇಳ್ಬೋದು. ಸತ್ಯಮೇವ ಜಯತೆ ಅನ್ನೋದನ್ನು ಕೋರ್ಟು ಸಾಬೀತುಪಡಿಸಿದೆ. ಎಲ್ಲರೂ ಕೋರ್ಟಿನ ಒಂದು ಆದೇಶವನ್ನೇ ನಿರೀಕ್ಷೆ ಮಾಡ್ತಾಯಿದ್ರು. ಇಂದು ನಾಳೆ ಜಾಮೀನಾಗುತ್ತೆ ಅಂತ ಪ್ರತಿಯೊಬ್ಬರೂ ಅದನ್ನು ದಾರಿ ನೋಡ್ತಾ ಇದ್ವಿ. ಇವತ್ತು ಆ ಒಂದು ಒಳ್ಳೆಯ ಸುಂದರವಾದಂಥ ಒಂದು ಅವಕಾಶ ನಮಗೆ ಲಭಿಸಿದೆ. ನಮಗೆ ಕೇಳಲಾರದಷ್ಟು ಸಂತೋಷ ಆಗಿದೆ. ನಮ್ಮ ಇನ್ನು ಮೇಲೆ ಪ್ರತಿಯೊಂದು ನಮ್ಮ 1ರಿಂದ 9ನೇ ವಾರ್ಡು ಹಾಗೂ ಗ್ರಾಮೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಡೆಬಿಡದೆ ನಡೆಯುತ್ತವೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಇಲ್ಲದೇ ಇದ್ದರೂ ಕೂಡ ಕ್ಷೇತ್ರದಲ್ಲಿ ಇಲ್ಲದೇ ಇದ್ದರೂ ಕೂಡ ಅವ್ರನ್ನ ಆರಿಸಿ ಬಂದಂತಹ ಜನತೆಗೆ ನಾನು ಹಾರ್ದಿಕ ಧನ್ಯವಾದಗಳನ್ನು ಅಭಿನಂದನೆ ತಿಳಿಸ್ತೇನೆ. ಅವರು ಅನ್ನ ಇಲ್ಲೇ ಇದ್ದರೂ ಕೂಡ ಅಕ್ಕನವರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ವಾರ್ಡಿನಲ್ಲಿ ಪ್ರಗತಿಪರವಾದಂಥ ಕೆಲಸಗಳು ನಡೀತಾ ಇದ್ದವು. ಈಗ ನಮಗೆ ಅನ್ನ ಬಂದಿದ್ದಕ್ಕೆ ನಮಗೆ ಆನೆಯ ಬಲ ಬಂದಂತಾಗಿದೆ. ಅದಕ್ಕೆ ನಾವು ದೇವರಿಗೆ ಎಷ್ಟು ಕೋಟಿ ನಮನಗಳನ್ನು ದೇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದರೂ ಕಡಿಮೆಯೇ. ಅವರಿಗೆ ದೇವರು ದೀರ್ಘವಾದ ಆಯಸ್ಸು ಆರೋಗ್ಯವನ್ನು ನೀಡಿ ಇನ್ನೂ ಜನಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ. ವಿನಾಯಕ್ ಕುಲಕರ್ಣಿ ಅವರಿಗೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.